ದಿನಾಂಕ 19ರಂದು ಶ್ರೀ ಮಹೇಶ್ ಭಾತೆಯವರ 60ನೇ ವಸಂತ ಹುಟ್ಟುಹಬ್ಬದ ಕಾರ್ಯಕ್ರಮ ಆಚರಣೆ. ಚಿಕ್ಕೋಡಿ ಭಾಗದ ಸರ್ವಧರ್ಮದ ಜನರ ಸಮಸ್ಯೆಗೆ ಸ್ಪಂದಿಸುವ ಚಂದರಗಿ ಕ್ರೀಡಾ ಶಾಲೆ ಉಪಾಧ್ಯಕ್ಷ ಮಹೇಶ್ ಭಾತೆ ಅವರಿಗೆ ಇನ್ನೂ ಹೆಚ್ಚಿನ ಅವಕಾಶಗಳು ದೊರೆಯಲಿ, ಮತ್ತಷ್ಟು ಜನರಿಗೆ ಅವರಿಂದ ಸಹಾಯ ದೊರೆಯುವಂತಾಗಲಿ ಎಂದು ಶಾಸಕ ದುರ್ಯೋಧನ ಐಹೊಳೆ ಅವರ 60ನೇ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಹೇಳಿದರು. ಚಿಕ್ಕೋಡಿ ತಾಲೂಕಿನ ಕರೋಶಿ ಗ್ರಾಮದ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರಿ ಸಂಘದ ಸಭಾಭವನದಲ್ಲಿ ಚಂದರಗಿ ಶಾಲೆಯ ಉಪಾಧ್ಯಕ್ಷ ಮಹೇಶ್ ಭಾತೆ ಅವರ 60ನೇ ವಸಂತದ ಹುಟ್ಟುಹಬ್ಬವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದ ವನ ಮಹೋತ್ಸವ ನೂತನ ಸಭಾಭವನದ ಉದ್ಘಾಟನೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಈ ಭಾಗದ ಜನರ ಬಹುದಿನದ ಬೇಡಿಕೆಯಾಗಿದ್ದ ಕರ್ಗಾಂವ್ ಏತ ನೀರಾವರಿ ಯೋಜನೆ ಟೆಂಡರ್ ಆಗಿ ಗುತ್ತಿಗೆದಾರರಿಗೆ ಕಾಮಗಾರಿಗೆ ಚಾಲನೆ ಆದೇಶ ನೀಡಲಾಗುವುದು. ಹನುಮಾನ ಏತ ನೀರಾವರಿ ಯೋಜನೆ ಪ್ರಸ್ತಾವನೆಯು ಸರ್ಕಾರದ ಮುಂದಿದೆ, ಅದಕ್ಕೂ ನೀರು ಹಂಚಿಕೆಯಾಗಬೇಕಾಗಿದೆ. ಶೀಘ್ರವೇ ಆ ಯೋಜನೆಗೂ ಮಂಜೂರಾತಿ ಪಡೆದುಕೊಳ್ಳಲಾಗುವುದು ಎಂದು ಹೇಳಿದರು. ಮಠಾಧೀಶರಾದ ಶ್ರೀ ಶ್ರೀ ಮುತ್ತುಂಜಯ ಸ್ವಾಮೀಜಿ ಹಾಗೂ ಚಿಕ್ಕೋಡಿ ಚಿರಮೂರ್ತಿ ಮಠದ ಶ್ರೀ ಶ್ರೀ ಸಂಪಾದನಾ ಸ್ವಾಮೀಜಿಯವರ ಆಶೀರ್ವಾದ ಮತ್ತು ರಾಜಕೀಯ ನಾಯಕರ ಬೆಂಬಲದೊಂದಿಗೆ ನಾನು ಪ್ರಾಮಾಣಿಕವಾಗಿ ಜನರ ಸೇವೆಯಲ್ಲಿ ತೊಡಗಿದ್ದೇನೆ. ಜನರ ಸಹಕಾರದಿಂದ ಮಾತ್ರ ಒಬ್ಬ ವ್ಯಕ್ತಿ ಜೀವನದಲ್ಲಿ ಅಭಿವೃದ್ಧಿ ಸಾಧಿಸಲು ಸಾಧ್ಯ. ಈ ನಿಟ್ಟಿನಲ್ಲಿ ನನಗೆ ಎಲ್ಲ ಧರ್ಮದ ಜನರ ಸಹಕಾರ ಸದಾ ದೊರಕುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಅಜಯ್ ಕೌಟಗಿಮಠ ಮಾತನಾಡಿ, ಸದಾ ಜನರ ಸಮಸ್ಯೆಗೆ ಸ್ಪಂದಿಸುವ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಮಹೇಶ್ ಭಾತೆ ಅವರಿಗೆ ರಾಜಕೀಯವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕ ಎಲ್ಲ ರಂಗಗಳಲ್ಲಿಯೂ ಇನ್ನೂ ಹೆಚ್ಚಿನ ಸ್ಥಾನಮಾನ ದೊರಕಲಿ. ಅವರಿಂದ ಈ ಭಾಗದ ಜನರಿಗೆ ಇನ್ನಷ್ಟು ಹೆಚ್ಚಿನ ಸೇವೆ ದೊರೆಯುವ ಅವಕಾಶ ಎಂದು ತಿಳಿಸಿದರು. ಕರೋಶಿ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಮಾತನಾಡಿದರು. ಪ್ರೇಮಿಗಳು ನಾಯಕರಾದ ಮಹೇಶ್ ಭಾತೆ ಅವರ ಷಷ್ಠಿ ಪೂರ್ತಿ ಸಮಾರಂಭ. ಈ ಸಮಾರಂಭದಲ್ಲಿ ಪಾಲ್ಗೊಂಡು ಕೆಲವು ಹಿತೋಪದೇಶ ನೀಡತಕ್ಕಂತಹ ಹುಕ್ಕೇರಿ ಕ್ಯಾರಗುಡ್ಡ ಮಠದ ಅಭಿನವ ಮಂಜುನಾಥ ಸ್ವಾಮೀಜಿಯವರ ಸಲ್ಲಿಸಿ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯರಲ್ಲಿ ಶರಣರು, ಆಗಮಿಸಿದ ಸಮಸ್ತ ಶರಣ ಬಂಧುಗಳೇ, ತಾಯಂದರೇ, ಪತ್ರಕರ್ತರೇ, ಸುದ್ದಿ ಮಾಧ್ಯಮದವರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಲಯಟ್ ತೆಗೆದ್ರೆ ಪಠ್ಯಸದವರು ಎಂದು ತೋರಿಸ್ತಾವ, ಹಸಿದವರ ಮುಂದೆ ಉಪದೇಶ ಮಾಡಬಾರದು ಅಂತ ಹೇಳ. ಯಾಕಂದ್ರೆ ವಿಷವೀರಿತ್ತಯ್ಯ ಅಪಾದ ಮಸ್ತಕದವರೆಗೆ. ವಿಷ ಕಾಲಿನ ಹೆಬ್ಬಳಿಂದ ತೆಲಿತಕ ಇರ್ತದೆ. ವಿಷ ಹಸದಾಗ ಅದೀಗ ಆಗೈತಿ, ಈಗ ಎಲ್ಲರಿಗೂ, ನಿಮಗೂ ಆಗೈತಿ, ನಮಗೂ ಆಗೈತಿ. ಕರೆ ಎಲ್ಲರೂ ಇಷ್ಟು ಮಾತಾಡಿದ ಮೇಲೆ ಮತ್ತೆ ನಾವೇನು ಮಾತಾಡೋದೈತಿ? ಆದ್ರೂ ಇಷ್ಟು ತಕ್ಕಿತ್ತು 2 ತಾಸು ಇಲ್ಲಿ. ಮೊದಲು ಮಾತನಾಡಿದವರು ದೇವರಂಗೆ ಕಾಣ್ತಾರೆ, ಮಧ್ಯದಲ್ಲಿ ಮಾತನಾಡಿದವರು ಮನುಷ್ಯರಂಗೆ ಕಾಣ್ತಾರೆ, ಕೊನೆಗೆ ಮಾತಾಡೋರು ಅವೆರಡು ಬಿಟ್ಟು ಬೇರೆ ಕಾಣ್ತಿರ್ತಾರೆ. ಆ ಸ್ಥಿತಿ ಈಗ ನಮಗೂ ಬಂದೈತಿ. ಇವತ್ತು ಷಷ್ಠಬ್ದಿ 60 ವರ್ಷಗಳು ಮಹೇಶ್ ಭಾತೆಯವರ ವಯಸ್ಸಾಗಿದ. 60ಕ್ಕೆ ಒಂದು ಮಾತು ಬರ್ತದೆ, ಏನು ಅರಳು ಮರಳು ಅಂತೇಳಿ. ಅದು ಅರಳು ಮರಳು ಅಲ್ಲ, ಅದು ತಪ್ಪೈತೆ. ಅದು ಮರಳಿ ಅರಳು. 60 ಅಂದ್ರೆ ಮತ್ತೆ ಹಳ್ಳಿ ಅರಳೋದು. ಅರಳೋದಂದ್ರೇನು? ಮತ್ತೆ ನಾವು ಹೊಸ ಮಾಡೋದು. ಆ ದೃಷ್ಟಿಯಲ್ಲೀಗ ಮಹೇಶ್ ಭಾತೆಯವರದ ಸಿಂಹಾವಲೋಕನ ಮಾಡ್ಕೊಳ್ತಕ್ಕಂಥ ಒಂದು ದಿನ ಇದೆ. ಸಿಂಹ ಹೋಗುವಾಗ ಹೋಗುವುದಿಲ್ಲ. ಅದು ನೋಡ್ರಿ, ಸಿಂಹ ಹೋಗುವಾಗ ಎಲ್ಲಿ ನೋಡೋದನ್ನ ಈ ಮೊಬೈಲ್ನಾಗ ಕೆಲವೊಂದು ಒಂದೊಂದು ಅದಾವ ನೋಡ್ರಿ, ಅದರ ತೋರಿಸ್ತಾರೆ. ಸಿಂಹ ಹೊಂಟಾಗ ಹೋಗಂಗಿಲ್ಲ, ಅದು ಮುಂದೆ ಹೊಳ್ಳಿ ನೋಡ್ಕೋತ ಹೋಗ್ತಿರ್ತೈತಿ. ಇದಕ್ಕೆ ಸಿಂಹಾವಲೋಕನ ಅಂತ ಕರೀತಾರೆ. ನಾವು ಜೀವನದೊಳಗೆ 60 ವರ್ಷ ಕಳೆದೀವಲ್ಲ, ಹೆಂಗೆ ಕಳೆದೀವಿ ಅನ್ನೋದು ನೋಡ್ಕೊಳಕಿದೊಂದು ಸಮಾರಂಭ. 60 ವರ್ಷ ಅಂದ್ರೆ ಸುಮ್ಮನೆ ಕಳೆದಲ್ಲ. ಸಮಾಜಮುಖಿಯಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ಕೆಲಸ ಮಾಡಿ ಕಳೆದು ಬೇರೆ. ಹಂಗೆ ಊಟ ಮಾಡೋದು, ಮಲಗೋದು, ಊಟ ಮಾಡೋದು, ಹಂಗೆ ಅವ್ರು ತಗತ್ತವ. ಅವ್ರಿಗೆ ಯಾವ ಅಂದೇ ಇದ್ದವ್ರಿಗೆ ಅವ್ರು ಹಂಗೆ ಅದಾರ. ಹಿಂಗೂ ಕಳೆದು ಬೇರೆ.
ದೇವರು ಕೊಟ್ಟಿರ್ತಕ್ಕಂತಹ ಆಯುಷ್ಯವನ್ನ ಬರೀ ನಮಗಾಗಿ ಕಳೆದಲ್ಲ, ಇನ್ನೊಬ್ಬರಿಗೆ ಆಗಿ ಸ್ವಲ್ಪ ಏನಾದ್ರು ಕೆಲಸ ಮಾಡೋ ಮೂಲಕವಾಗಿ. ಅದನ್ನೇ ಗುಂಡಪ್ಪ ಬರೀತಾನ ಒಂದು ಕಡೆ, ಏನೋ ಹಸುವಾಗು, ಶಿಶುವಾಗು, ಸಸಿಯಾಗು, ಕಸಬರಕೆಯಾಗು, ಎಳೆಗೆ ಮಂಕುತಿಮ್ಮ. ಹಸುವಾಗು ಅನ್ನೋ, ಹಸು ಅಂದ್ರೆ ಈಗಾಗಿತ್ತಲ್ಲ ಹಸು, ಇದಲ್ಲ. ಹಸು ಅಂದ್ರೆ ಆಕಳು ಹುಲ್ಲ, ಕರಿಕೆ, ಕಸ, ಕಡ್ಡಿ ಎಲ್ಲ ತಿಂದ್ರೂ ಕೂಡ ಅದು ನಮಗೆ ಹಾಲನ್ನೇ ಕೊಡ್ತದೆ ವಿನಃ ಕಸ ಕಡ್ಡಿ ಕೊಡಂಗಿಲ್ಲ. ನಾವು ಅದಕ್ಕೆ ಹಾಕಿ ಕಸ ನಮಗೆ ಹಾಲು ಕೊಡ್ತದೆ. ಸಮಾಜ ನಮಗೆ ಎಷ್ಟೇ ಕೆಲಸ ಕೆಟ್ಟದನ್ನು ಮಾಡಿದ್ರೂ ಕೂಡ ನಾವು ಸಮಾಜ ಕೆಟ್ಟದ್ದು ಮಾಡಕ್ಕೆ ಹೋಗಬಾರ್ದು, ಒಳ್ಳೆಯದನ್ನು ಮಾಡಬೇಕು ಅನ್ನೋದನ್ನು ಆಕಳು ಕಲಿಸಿಕೊಡ್ತದೆ. ಶಿಶುವಾಗು, ಸಣ್ಣ ಮಕ್ಕಳನ್ನು ನೋಡ್ರಿ ನೀವು, ಅವ್ರು ಎತ್ಕೊಳಕ್ಕೆ ಹೋಗಿರೋತ್ರನ್ನ ನಾವು ಬಂದ ಬಿಡ್ತಾವ. ಇವ್ರು ಯಾರ ಪೈಕಿ ಇವ್ರು ಯಾಕೆ ಇವ್ರ ಕಡೆ ಹೋಗ್ಬೇಕು ಅನ್ನೋ ಭಾವ ಅವಕ್ಕೆ ಇರೋದಿಲ್ಲ. ಅವ್ರ ಮನಸ್ಸಿನಾಗ ಕಳಂಕ ಇರೋದಿಲ್ಲ, ಕಲ್ಮಶ ಇರೋದಿಲ್ಲ. ಅವಕ್ಕೆ ದೇವ್ರಂತ, ಮಕ್ಕಳಿಗೆ ದೇವ್ರಂತ ಕರೀತಾರೆ. ಹಂಗೆ ನಮ್ಮ ವಯಸ್ಸು 60 ಆದ್ರೂ ನಮ್ಮ ಮನಸ್ಸು ಹೆಂಗಿರ್ಬೇಕಂದ್ರೆ ಶಿಶುವಿನಂಗಿರ್ಬೇಕು. ಎಲ್ಲರೂ ನಮ್ಮವ್ರನ್ನು ಅಂತ ಭಾವ ಅನ್ನುವಂಥ ಭಾವ ಇತ್ತಂದ್ರೆ ಅದು ಮಗುವಿನ ಸ್ವಭಾವ ಅಂತ ಕರೀತಾರೆ. ಶಿಶುವಾಗು, ಸಸಿಯಾಗು. ಈಗ ಅಪ್ಪ ಹೇಳಿದ್ರು ನೋಡೋದು, ಗಿಡದ ಉದಾಹರಣೆ ಕೊಟ್ಟವ್ರು. ಮರ ಅದು ಎಲ್ಲರಿಗೂ ಹಣ್ಣು ಕೊಡ್ತದೆ. ಎಲ್ಲರಿಗೂ ಅಂದ್ರೆ ಹಚ್ಚಿ ನಾವು ಗಟ್ಟ ಅಲ್ಲ, ಕಡ್ಯಾಗೂ ಹಣ್ಣು ಕೊಡ್ತದೆ, ಅದು ಕಡ್ಯಾಗ ಬಂದವನು ಕೂಡ. ಆ ರೀತಿಯಾಗಿ ದ್ವೇಷಿಸುತ್ತಾರೆ, ಪ್ರೀತಿಸುವವರು ಇರ್ತಾರೆ ಸಮಾಜದಾಗ. ಎಲ್ಲರೂ ಅವರ ದ್ವೇಷಿಸುವವನೊಬ್ಬ, ಪ್ರೀತಿಸುವವನೊಬ್ಬ, ಇವರೆಬ್ಬರು ನಮ್ಮ ಶಿವಗೆ ಪರಮ ಬಂಧುಗಳಯ್ಯ. ಒಬ್ಬ ಪ್ರೀತಿಯ ಕೊಂಬ, ಒಬ್ಬ ಹೀಗೆ ಎಲ್ಲರೂ ಇರ್ತಾರೆ. ಅವರೆಲ್ಲರನ್ನೂ ಪ್ರೀತಿಸ್ತಕ್ಕಂತಹ ಭಾವ ಇದೆಯಲ್ಲ, ಅದು ಬಹಳ ಮುಖ್ಯ ಅಂತಕ್ಕಂಥದ್ದು. ಪರೋಪಕಾರಾರ್ಥಂ ಇದಂ ಶರೀರಂ. ಸುಭಾಷಿತಕಾರ ಬರ್ತೇನೆ, ನಮ್ಮ ಶರೀರ ಪರೋಪಕಾರಕ್ಕಾಗಿ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾರೆ ಅವರು. ಬರೀ ನಾವು ನಮ್ಮ ಮನೆ, ನಮ್ಮ ಹೆಂಡತಿ, ಮಕ್ಕಳು ಇಷ್ಟರಾಗನ ಜೀವನ ಸಾಕ್ಸಕ್ಕೆ ಬಂದಿಲ್ಲ. ಸ್ವಲ್ಪ ಇನ್ನೊಬ್ಬರ ಕಣ್ಣೀರ ಬಂದಾಗ, ನೋವಾದಾಗ, ಕಷ್ಟ ಆದಾಗ ಸ್ಪಂದಿಸ್ತಕ್ಕಂಥ ಮನೋಭಾವ ಮನುಷ್ಯರಲ್ಲಿ ಮಾತ್ರ ಬರುತ್ತದೆ. ಮನುಷ್ಯನ ಬಿಟ್ಟು ಬೇರೆ ಬರಂಗಿಲ್ಲ. ಆ ರೀತಿಯಲ್ಲಿ ಇವತ್ತು ಅನೇಕ ಕೆಲಸಗಳನ್ನ ಮಹೇಶ್ ಬಾತಿ ಅವರು ಎಲ್ಲ ರಂಗದಲ್ಲಿ ಮಾಡಿದ್ದಾರೆ. ಅವ್ರಿಗೆ ಈಗಾಗಲೇ ಭಾಳ ಜನ ಹೇಳಿದರು, ಮುಂದೆ MLA ಆಗಲಿ, MLC ಆಗಲಿ, MP ಆಗಲಿ, ಅವರು ನಮ್ಮ ಅಪ್ಪ ಹೇಳಿದ್ರು, ಅವರೆಲ್ಲ ಆಗ್ಯಾರ ಅಂತ ಹೇಳಿದ್ರು. ಎಲ್ಲ ಆಗ್ಯಾರ. ಅದರ್ಥ ಅಧಿಕಾರ ಬಂದಾಗನ ನಾವು ಅದನ್ನು ಮಾಡಬೇಕು, ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕಿಲ್ಲ. ಅಧಿಕಾರ ಇಲ್ಲದೇ ಇದ್ರೂ ಕೂಡ ಜನಸೇವೆ ಮಾಡಲಿಕ್ಕೆ ಬಹಳಷ್ಟು ಮನುಷ್ಯ ಮುಂದಾಗಬೇಕು. ಅದಕ್ಕೆ ಹಣದ ಆ ಗುಣ ಯಾರಲ್ಲಿ ಇದಾವ ಮಹೇಶ್ ಪಾಟೀಲ್. ಯಾಕಂದ್ರೆ ಎಲ್ಲರಿಗೂ ಕೆಲಸದಾವ, ನಮ್ಮ ಕೆಲಸ ನಮ್ಮೇ ಹೆಚ್ಚಾಗಿರ್ತಾವ. ಮಂದಿ ಮಾಡೋದಂದ್ರೆ ಅದು ಜನ ಇರ್ತೀವಿ. ಅಂತದ್ರಾಗ ಒಂದು 10,000 15,000 20,000 1 ಲಕ್ಷ ಒಬ್ಬರು ಹುಟ್ಟಿಸಿರ್ತಾರೆ ದೇವ್ರು ಭಗವಂತ. ಮಂದಿ ಕೆಲಸ ಮಾಡ ಆ ನಿಟ್ಟಿನಾಗ ಯಾರೇ ಇದ್ರೆ ಮಹೇಶ್ ಪಾಟೀಲ್ ಇಂಥ ಅವನ್ನ ಎಲ್ಲ ಶ್ರೀಗಳ ಪರಮ ಪೂಜ್ಯ ಮನ್ಮೆಯವರ ಒಂದು ಕೃಪಾಶೀರ್ವಾದದಿಂದ ಬೆಳೆದಂತ ಮಹೇಶ್ ಪಾಟೀಲ್ ಹಿಡಿದ ಕೆಲಸ ಒಟ್ಟ ಬಿಡುದು ಶಬ್ದಕ್ಕಿದ್ದಾಗಿದ್ದನು. ಅದೇ ರೀತಿ ಸನ್ಮಾನ್ಯ ನಮ್ಮ ನಾಯಕರಾದಂಥ ಪ್ರಭಾಕರನ ಕೋರೆ ಇರ್ಬೋದು, ಮಾಜಿ MP ಆದ ರಮೇಶ್ ಕಟ್ಟಿ ಇರ್ಬೋದು, ಅನ್ನಸಾಮನ ಜೊಳ್ಳೆ, ಮಾಜಿ MLCಗಳಾದಂಥ ಮಾಂತೇಶನ್ನ ಗೌಡಿಮಠ, ಹಾಗೆಯೇ ನಮ್ಮ ಈಗ ಜನಪ್ರಿಯ ಶಾಸಕರಾದಂಥ ದುರ್ಯೋಧನನ ಐವಳೆಯವರನ್ನು ಹಿಡ್ಕೊಂಡು ಅವರ ಮಾರ್ಗದರ್ಶನದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯ ಆದಾಗ ಏನ್ ಮಾಡ್ಬೇಕೆಲ್ಲ ಮಾಡಿದ್ರು. ನಾಗನಹೊಳಿ ಹಿಡಿದು ಒಂಬಲ್ವಡ ತನಕ ಒಂದು ಕೆಲಸ ಬಿಟ್ಟಿವಿ ಆಗುಂದು ಮಾಡಿದವರು. ಆ ಪ್ರತಿಯೊಂದು ಜಿಲ್ಲಾ ಪಂಚಾಯತಿ ಸಭಾದಾಗ ಬದಲಾಡಿ ಬೋರ್ಗಳು ಪ್ರತಿಯೊಂದು ಮಾಡಿದ. ಕುಡಿ ನೀರಿನ ಬೋರ್ಡ್ ಇತ್ತು. ಹಾಗೆಯೇ ಒಂದೊಂದು ರೋಡ್ ಮಾಡ್ಬೇಕಾದ್ರೆ ನಾನಾ ರೋಡ್ ಅನಿಸ್ತಿದ್ದ. ಆದ್ರೂ ಅದು ನೆಚ್ಚಿನ ನಾಯಕರು ಹಾಗೂ ನನ್ನ ಮಾರ್ಗದರ್ಶಕರನ್ನು ಹೇಳಲು ನಾನು ಹೆಮ್ಮೆ ಪಡಿಸುತ್ತೇನೆ. ಮಹೇಶಣ್ಣ ಬಾತಿ ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಮತ್ತು ಅವರೆಲ್ಲ ಅಭಿಮಾನಿಗಳ ಪರವಾಗಿ ನಾನು ಒಂದು ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಈ ಸಂದರ್ಭದಲ್ಲಿ ಒಂದು ಹೇಳ್ತೇನೆ, ಯಾರು ಹುಟ್ಟಾರೋ ಯಾರು ಸತ್ತಾರೋ ಯಾವಾಗಿದ್ರು ಯಾರು ಬರೋರು ಅಂತಂದ್ರೆ ಮಹೇಶಣ್ಣ ಎಲ್ಲಾ ಕಾರ್ಯಕ್ರಮಕ್ಕೂ ಇರ್ಬೇಕು. ಒಬ್ಬ ಸಾಮಾಜಿಕ ಲೀಡರ್ ಹೆಂಗಿರ್ಬೇಕಂತಂದ್ರೆ ಇವತ್ತಿನ ನಾವೆಲ್ಲ ಯುವಕರಿಗೆ ಮಾರ್ಗದರ್ಶನ ಆಗಲಿ, ಒಬ್ಬ ರೋಲ್ ಮಾಡಲ್ ಆಗ
ಮಹೇಶಣ್ಣ ಅಂತ ನಾ ಹೆಮ್ಮೆಲೆ ಹೇಳ್ತೀನಿ. ಸಾಲಿ ಕೆಲಸ ಇರಲಿ ಅಥವಾ ನಮ್ಮ ಹೊಲದ ಕೆಲಸ ಇರಲಿ, ಏನೂ ಇರಲಿ, ಯಾವ ಚಿಕ್ಕೋಡಿದಾಗಿರಲಿ ಕರೋಸಿದಾಗಿರಲಿ ಇಲ್ಲ ಅಗದಿ ನಮ್ಮ ಜಡ್ಪಿ ಬರ್ತಕ್ಕಂಥ ಪೂರಾ ವ್ಯಾಪ್ತಿಯಲ್ಲಿ ಯಾರು ಇವತ್ತು ಮಹೇಶಣ್ಣ ಕಡೆ ಹೋದ್ರೆ ಕೆಲಸ ಆಗ್ತೈತಿ. ಸೊ ಅದಕ್ಕೆ ನಾವೆಲ್ಲರೂ ಒಂದೇ ಹೇಳುವುದಂದ್ರೆ ಮುಂದಿನ ವರ್ಷರಾಗ್ಲಿ ಇಲ್ಲ 2 ವರ್ಷದಲ್ಲೇ ಆಗಲಿ ಜಿಲ್ಲಾ ಪಂಚಾಯತಿಗೆ ಮತ್ತೊಮ್ಮೆ ನಾವು ಮಹೇಶನ ಆರ್ಸ್ ತಂದು ಕೊಡ್ತೀವಿ ಅಂತ ನನ್ನ 2 ಮಾತುಗಳನ್ನ ವಿರಾಮ. ಯಾರು ಹೇಳಿರ್ತಾರೆ ನಾವು ಕೆಲಸ ಮಾಡ್ತೀವಿ ಅನ್ನೋಂಥ ಒಂದು ಮಾತನ್ನು ನಾ ಹೇಳ್ಕೊತ ಬರ್ತೀವಿ. ಒಬ್ಬ ವ್ಯಕ್ತಿ ಬೆಳಿಬೇಕಾದ್ರೆ ಇಂಥ ಎಲ್ಲ ಬಳಕೆ ಬೇಕಾಗಿದೆ. ಇಂಥ ಎಲ್ಲ ಬಳಕೆ ಬೇಕಂದ್ರೆ ನಾವು ಕೆಲಸ ಮಾಡ್ತೀವಿ. ದೊಡ್ಡವ್ರು ಇರ್ಬೋದು, ಸಾಹುಕಾರ ಇರ್ಬೋದು, ಸರ್ಕಾರ ಇರ್ಬೋದು, ರಾಜ್ಯರಿರ್ಬೋದು, ಮಂತ್ರಿಗಳು ಇರ್ಬೋದು, ಆದ್ರೆ ನಮಗೆ ಬಳಕೆ ಮಾತ್ರ ನಮಗೆ ಬೇಕನ್ನೋಂಥ ವಿಚಾರವನ್ನು ಇಟ್ಕೊಂಡು ನಾ ಯಾವಾಗಲೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ಇದಕ್ಕೆ ಯಾರಿಗೆ ನಮಗೆ ಗೊತ್ತಿದ್ರೆ ಅದು ಮಾರ್ಕೇಶನ್ ಒಟ್ಟು ಮಾಡೋರು ತಂದೆ ಮತ್ತು ಅಜಯ್ ಅಜರ್ ಅಂದ್ರೆ ಮಲ್ಲೈಕ ಅವರು ಒಂದೇ ನಮ್ಗೆ ಹೇಳ್ತಿದ್ರು, ನಿಮ್ಮನ್ನ ಯಾರು ನೋಡಿದ್ರು ನಿಮ್ಮ ಕೆಲಸ ನೋಡ್ತಿರ್ತಾರೆ. ನಾವು ಕೂದಲ ಎಲ್ಲ ಬಿಟ್ಟಿದ್ದು ಕೂದಲ ತೆಗಿರ್ತೇವೆ ಇನ್ನೂ ಮಾಡ್ಕೊ ನೀವು ಪೈಲೆ ಕೆಲಸ ಮಾಡತ್ತೀರಿ. ಒಂದು ನಾವು ಮಾತ್ರ ಫೈನಾನ್ಸ್ ಅನ್ನೋಂಥ ಒಂದು ಫೈನಾನ್ಸ್ ಅನ್ನ ತೆಗೆದಿದ್ದು ನೀವು ಏನು ಮಾಡೋರು ಅದಕ್ಕೆ ಇಲ್ಲಿ ಫೈನಾನ್ಸ್ ಮಾಡಿ ನಾವು ಹುಡುಕೋಣ ಹೇಳ್ರಿ, ನಾವು ರೊಕ್ಕ ಮಾಡಿ ಅದೆಲ್ಲೂ ಸಾಧ್ಯ ಇಲ್ಲ. ನೀವು ಯಾವಾಗ ಫೈನಾನ್ಸ್ ಮಾಡ್ತಿಲ್ಲ ಆ ರೊಕ್ಕ ಕೊಟ್ಟಂತ ರೊಕ್ಕ ಎಷ್ಟು ಅವ್ರ ಮನೆಗೆ ಹೋದ್ರಿಂದ ಆ ಮನೆ ನಿಮಗೆ ಖಾತೆ ತಿಳ್ಕೊಡಿ ಅನ್ನುವಂಥ ಮಾತಂಗೆ ಮುಂದೆ 2 ವರ್ಷ ನಂತರ ಅದು ನಾವು ಮಾತನ್ನು ಕೂಡಿ ಆ ಮಾತ್ರ ಫೈನಾನ್ಸ್ ಅನ್ನ ಬಂದ್ ಮಾಡಿ ಸಾರ್ವಜನಿಕ ಕೆಲಸದಲ್ಲಿ ನಾವು ಬಂದು ಅದ್ರ ಜೊತೆಗೆ ಮಾಂಕೇಶ್ ಅಣ್ಣ ಅವರಿರಲಿ, ಜಗದೀಶ್ ಅಣ್ಣ ಇರಲಿ, ರಮೇಶ್ ಕತ್ತಿ ಅವರಿಗೆ ನಾ ಯಾವಾಗ ಇಲ್ಲಿ PKPS ಇಲ್ಲಿ ಬಾಲಕಿ ಮಾಡಿ ನನ್ನ ಅಂದಾಜು ಒಂದು 20-22 ವರ್ಷ ಆಯಿತು. ಆಗ 8 ಲಕ್ಷ ರೂಪಾಯಿ ಈ ಸಂಸ್ಥೆ ಲಾಸ್. ಆದರೆ ಇವತ್ತಿಗೆ 13ರಿಂದ 14 ಕೋಟಿ ಬ್ಯಾಂಕಿನ ಬಂಡವಾಳ ಆಗಿದೆ. ಇದರ ಉದ್ದೇಶನ ಇದು ಯಾಕೆ ಮಾಡಬೇಕು? ಎಲ್ಲ ಕಡೆ PKPS ಇರುತ್ತಾವ, ಎಲ್ಲ ಕಡೆ ಸಂಸ್ಥೆಗಳು ಅವ್ನು ಮಾಡೋ ಉದ್ದೇಶನ ನಮ್ಮ ತಂದೆಯವರು ಸಹಿತ ಮೊದಲು ಬಡ್ಡಿ ವ್ಯವಹಾರವನ್ನು ಮಾಡ್ತಾರೆ. ನನ್ನ ಕೇಳಕ್ಕಂತ ನಾನು ಒಂದು ವಿಚಾರವನ್ನು ಮಾಡಿ ಇದೇನು ನಿಮ್ಮ ಮೈಗೆ ಬರೋಲ್ಲ, ಇವರು ಕೊಡೋಲ್ಲ, ಇದಕ್ಕೆ ಏನು ಮಾಡಬೇಕು ಅನ್ನೋಂಥ ವಿಚಾರವನ್ನು ಇಟ್ಕೊಂಡು ನಾವು ತಾನೇ ಆಗಮಿಸಿದ ಇದಕ್ಕೆ ಏನು ಮಾಡಬೇಕು ಅನ್ನೋಂಥ ವಿಚಾರವನ್ನು ಇಟ್ಕೊಂಡಾಗ ನಾನು ಸಂಸ್ಥೆಗೆ ಬಂದ ನಂತರ ನನ್ನ ಸಂಸ್ಥೆಗೆ ಪ್ರಯತ್ನ ಪಟ್ಟಂತ ದೊಡ್ಡಸ್ವಾಮಿ ಇರ್ಬೋದು, DR ಬಿದ್ರಿ ಅವರು ಇರ್ಬೋದು, ಅಂಗೂರಿ ಅವರು ಇರ್ಬೋದು, ಅಣ್ಣಸ್ವಾಮಿ ಅವರು ಅವರೆಲ್ಲರೂ ಕೂಡಿ ನಾವೇನು ಮಾಡಿದ್ವಿ, ಹೊಸ ಒಂದು ಸದಸ್ಯತ್ವ ಮಾಡು, ಆ ಸದಸ್ಯತ್ವಕ್ಕೆ 500 ರೂಪಾಯಿ ಹೆಚ್ಚು ಮಾಡು, ಸಂಸ್ಥೆಯನ್ನು ಎಫ್ಡಿ ಇಟ್ಕೊಂಡು ಆ ಎಫ್ಡಿ ಮುಖಾಂತರ ಜನರಿಗೆ ದುಡ್ಡನ್ನು ಕೊಡುವಂತ ಮಾಡ್ತಾರೆ. ಆ ಎಲ್ಲರೂ ಕೂಡ ನಾವು ಬಡ್ಡಿಯನ್ನು ತಂದ ಇವತ್ತು ಈ ಕೆಲಸ ಆಗ್ಬೇಕಾದ್ರೆ ಮಾತ್ರ ನಾವು ಹೋಗುವ ಸೆಪ್ಟೆಂಬರ್ ಇಲೆಕ್ಷನ್ ಮಾಡಿದ್ವು ಮಳೆ ಹಾಕಿತ್ತು. ಮುಂದೆ ಒಂದು ತಿಂಗಳು ಏನು ಟೈಮ್ ಸರಿ ಮಾಡಿಲ್ಲ, ಚಾಲು ಮಾಡಿ ಇನ್ನು ಸತತ 8 ದಿವಸ ಮಟ್ಟ ನಾವು ನಮ್ಮ ಹುಡುಗಿ ಹೆಂಗೆ ನಿಂತು ಮಾಡಿಸ್ಪ ಸಂತೋಷ ಆಮೇಲೆ ಹೇಗೆ ಅಂತ ಅವ ಹಗಲಿರಾತ್ರಿ ನಿಂತು ಮಾಡಿಸಿ ನಾವು ಅವ್ರ ತಂದೆಯವರು ತೀರ್ಕೊಂಡು 3ನೇ ದಿವಸ ಮತ್ತೆ ನಾವು ಚಿನ್ನ ಮಾಡಕತ್ತೀವಿ. ಇದು ಮುಗಿಬೇಕಲ್ಲ, ಯಾವುದೋ ಒಂದು ಕಾರಣಕ್ಕೆ ಮಿಡಿದು ಅತಿಥಿಗಳಿಗೆ ಆಗಮಿಸಿದಂಥ ಯುವ ನಾಯಕರಾದ ಅಜಯನ ಕೋಟಿಮಠ ಅವರೇ ಹಾಗೂ ಇನ್ನುಳಿದ ಎಲ್ಲ ಹಿರಿಯರೇ, ಯುವಕ ಮಿತ್ರರೇ, ತಾಯಂದಿರೇ, ಸಹೋದರರೇ, ಪತ್ರಿಕಾ ಮಾಧ್ಯಮ ಮಿತ್ರರೇ, ಅವರವರೆನ್ನದೇ ಎಲ್ಲರ ಹೆಸರನ್ನು ತಗೋದ ಎಲ್ಲರಿಗೂ ಕೂಡ ಈ ಸುಂದರ ಸಮಾರಂಭದಲ್ಲಿ ಎಲ್ಲರಿಗೆ ನಮಸ್ಕರಿಸುತ್ತಾ, ಇದೊಂದು ಬಹಳ ಅದ್ದೂರಿ ಕಾರ್ಯಕ್ರಮ. ನನಗೂ ಏನು ಗೊತ್ತಿದ್ದಿಲ್ಲ. ಅವರು ಭಾವೇಂದ್ರ ವಿಜಯ ಮಾಮ ನನಗೆ ಫೋನ್ ಹಚ್ಚಿ ಬೆಂಗಳೂರಿಗೆ ಹೊಂಟಿದ್ರೆ ಅಂದ ಕೂಡಲೇ ಇಲ್ಲ ಮತ್ತೆ ನಾಳೆ ಊಟ ಬೈತ್ರಿ ಏತಂದ್ರಲ್ಲ ನನಗೆ ಗೊತ್ತೇ ಇಲ್ಲ ಅಂದ್ರೆ ತಂದೆ ಬರ್ತೀನಿ ಹಿಂಗೆ ಹೋಗಿ ಭೇಟಿಯಾಗಿ ನಾ ವಿಶ್ ಮಾಡಿ ಬೆಂಗಳೂರಿಗೆ ಹೋಗ್ತಾನಂತಂದ ನಾ ಈಗ ಬೆಂಗಳೂರಿಗೆ ಹೋಗುತ್ತೆ. ಈಗ ಕಾರ್ಯನ ಬಹಳ ಸವಿಸ್ತವಾರಾಗೆಲ್ಲ ಮಾತಾಡ್ರಿ ಈಗ ಅವರು. ಅದಕ್ಕೆ ವೇಳೆ ಆಗುತ್ತಿರೋದು ನಾ ಏನು ಹೆಚ್ಚ
ಮಾತಾಡಕ್ ಹೋಗೋದಿಲ್ಲ. ಇನ್ನ ಪೂಜಾರ ಆಶೀರ್ವಚನ ಐತಿ. ಅದಕ್ಕೆ ಭಗವಂತ ಅವ್ರ ಹಿಂದದ, ಪೂಜಾರ ಅವ್ರ ಹಿಂದದಾರ. ಮತ್ತು ನಮ್ಮ ಜಿಲ್ಲೆಯ ನಾಯಕರು ಪ್ರಭಾಕರಣ್ಣ ಕೋರೆ ಅವರ, ಮಾತವರ ತೋಟಿಪಟ್ಟ ಅವ್ರ ಬೆನ್ನಿಂದದಾರ. ಅದಕ್ಕೆ ಇಲ್ಲಿ ಮುಂದಿನ ಅವಕಾಶ ಚಿಕ್ಕೋಡಿಗೆ ಸಿಗಲಿ, ನನ್ ಕೂಡ ಅವರು ವಿಧಾನಸೌಧ ಬೆಟ್ಟಲ್ಲಿ ಹತ್ತಲಿ ಅನ್ನುವಂತ ಶುಭವನ್ನ ಈ ಶುಭ ಸಂದರ್ಭದಲ್ಲಿ ಶುಭವನ್ನ ಹಾರೈಸಿ, ಅದಕ್ಕೆ ತಮ್ಮೆಲ್ಲರೂ ಕೂಡ ಆಶೀರ್ವಾದ ಇರಲಿ, ಪೂಜ್ಯರ ಆಶೀರ್ವಾದ ಇರಲಿ ಅಂತೇಳಿಂದ ಶುಭವನ್ನ ಹಾರೈಸಿ ಎಲ್ಲರಿಗೆ ಕರಗಾವದಂತೂ ಈಗ ಅದ್ರ ಮನೆ ಬಂದು ಪೂಜೆ ಮಾಡಿ ಚಾಲು ಮಾಡೋಣ ಅಂದು ಹೊಳಿ ಬರೋಣ, ಸ್ವಲ್ಪ ಕಡಿಮೆ ಆಗಲಿ, ನೀರು ಕಡಿಮೆ ಆದ್ರೂ ಚಾಲು ಮಾಡೋಣ ತಂದಾರು. ಆದಷ್ಟು ಬೇಗ ಅದನ್ನ ಈಗ 15 ದಿನದಾಗ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ಹನುಮಾನ ಯತಿನವರಿಗೆ ಕೂಡ ಅದನ್ನ ಎಸ್ಟಿಮೇಟ್ ಮಾಡಿ ಈಗ ಸರ್ಕಾರ ಮಟ್ಟದಲ್ಲಿ ಅದು ಕೂಡ 400 ಚಿಲ್ಲರ ಕೋಟಿ ಆಗಿತ್ತು, ಅದನ್ನು ಓದಿಬಿಟ್ಟಿದ್ದೇವೆ. ಅದಕ್ಕೆ ಈಗ ನೀರಿನ ಹಂಚಿಕೆ ಆಗ್ಬೇಕಾಗಿತ್ತು, ಅದನ್ನು ಕೂಡ ಸರ್ಕಾರ ಮಟ್ಟದಲ್ಲಿ ಮಾಡಿಸಲಿಕ್ಕೆ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ಭಗವಂತನ ಆಶೀರ್ವಾದ, ನಿಮ್ಮ ಆಶೀರ್ವಾದಲೇ ಬೇಗ ಆಗಲಿ ಅಂತೇಳಿ ಅಂದ ಅದನ್ನು ಕೂಡ ನಾ ದೇವರಲ್ಲಿ ಬೇಡ್ಕೊತಾನು. ಅದಕ್ಕೆ ನಾ ಹೆಚ್ಚಿಗೆ ಏನು ಮಾತಾಡೋದು ಅದಕ್ಕೆ ನಿಮ್ಮೆಲ್ಲರಿಗೆ ಶುಭವಾಗಲಿ, ಶುಭವನ್ನು ಹಾರೈಸಿ ಎಲ್ಲರಿಗೆ ನಮಸ್ಕಾರ. ಕುತ್ಕೊಂಡ್ರಿ ಅಂತಂದ್ರೆ ಒಂದು 2 ಮಾತುಗಳು ಬರ್ತವೆ. ಇಲ್ಲ ಅಜ್ಜವ್ರ ನಿಮ್ಮದು ನೀವು ಮಾಯಾಗಿನಾಗ ಚಾಲು ಮಾಡಿ ನಾವು ಬಾಯಾಗ ಚಾಲು ಮಾಡ್ಕೊಳ್ತೀವಿ ಅಂತಂದ್ರೆ ನಿಮ್ಮದರ ಆಗಲಿ ನಾವು ಕುಂತು ನೋಡ್ತೀವಿ. ಇವತ್ತು ಕರೋಶಿ ಪಟ್ಟಣದೊಳಗೊಂದು ಉತ್ಸವದ ವಾತಾವರಣ ನಿರ್ಮಾಣಗೊಂಡது. ಇಲ್ಲಿಯವರೆಗೆ ಬಹುತೇಕ ಎಲ್ಲ ಮುಖಂಡರು ಬಹಳ ಅದ್ಭುತವಾದ ನುಡಿಗಳನ್ನು ಹಂಚಿಕೊಂಡ ವ್ಯಕ್ತಿ ಯಾವ ರೀತಿ ಕೆಲಸ ಮಾಡಿದರು, ಯಾವ ರೀತಿ ಬದುಕಿದರು, ಬದುಕಿನ ಆ ಭಾವದೊಳಗಡೆ ನೊಂದ ಬೆಂದ ಬೆಳಲಿ ಬೆಂಡಾದ ಜನರಿಗೆ ಯಾವ ರೀತಿ ಆಸರೆಯಾದರು, ಸಮಾಜದ ಕಟ್ಟ ಕಡೆ ವ್ಯಕ್ತಿಯ ಕೈಯನ್ನು ಹಿಡಿದು ಮೇಲೆ ಕೆತ್ತಕ್ಕಂಥ ಅಪರೂಪದ ಸಂಗತಿಗಳನ್ನು ಬಹಳ ತಮ್ಮದೇ ಆಗಿರ್ತಕ್ಕಂಥ ಒಂದು ಸಂಗತಿಯೊಂದಿಗೆ ಹಂಚಿಕೊಂಡರು. ಹಾಗಾದರೆ ನಾವೆಲ್ಲ ಕಿವಿಯಾಗಿ ಕುಳಿತುಕೊಂಡು ಕೇಳ್ತಕ್ಕಂಥ ಈ ಸಂದರ್ಭ ಯಾವುದು ಅಂತಂದರೆ, ಈ ಪುರದ ಹೆಮ್ಮೆಯ ಮಗ, ಸಮಾಜಮುಖಿ, ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಸಾಮಾಜಿಕ, ರಾಜಕೀಯ, ಸಮಾಜಕಾರಣ, ಬಹುರಂಗದಲ್ಲಿ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಎಲ್ಲರಿಗೂ ಆತ್ಮೀಯರಾಗಿರ್ತಕ್ಕಂಥ ಮಹೇಶ್ ಬಾತೆ ಅವರ ಷಷ್ಠಿ ಪೂರ್ತಿ 60ನೇ ವಸಂತದ ಹುಟ್ಟುಹಬ್ಬದ ಕಾರ್ಯಕ್ರಮ. ಸೊ ಈ 60ನೇ ಹುಟ್ಟುಹಬ್ಬದ ಕಾರ್ಯಕ್ರಮದ ಷಷ್ಠಿ ಪೂರ್ತಿ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ಕಲಿಸಿ ವೇದಿಕೆ ಮೇಲೆ ಸಾನ್ನಿಧ್ಯವನ್ನು ಕಳಿಸಿರ್ತಕ್ಕಂಥ ಮಾತುರದ ಮಹಾಂತರಾದ ಶ್ರೀಮನ್ಯರಂಜನ ಪ್ರಣವ ಸ್ವರೂಪಿ ಸಂಪಾದನಾ ಅಪ್ಪಂಗಳವರ ಶ್ರೀಚರಣಕ್ಕೆ ಭಕ್ತಿಪೂರ್ವ ಪ್ರಣಾಮಗಳ ಅರ್ಪಣೆ ಮಾಡಿ, ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಅವರಿವರಣದೆ ಈಗ ತಾನೇ ಶುಭಾಶಯದ ನುಡಿಯ ಕಾಮನೆಗಳನ್ನು ಹಂಚಿಕೊಂಡು ಕಾರ್ಯಕ್ರಮದ ನಿರ್ಗಮನ ಮಾಡಿರ್ತಕ್ಕಂಥ DM ಐಹೊಳಿ ಅವರಿಗೆ ಮತ್ತು ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಕುಮಾರರಾದ ಅಜಯ್ ಕೌಟಿಗಿ ಮಠರನ್ನು ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಉಪಸ್ಥಿರತಕ್ಕಂಥ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಅರ್ಪಣೆ ಮಾಡಿ, ಶ್ರದ್ಧೆಯ ತಾಯಂದಿರೆ, ಸಜ್ಜನ ಸಮಾಜದ ಬಂಧುಗಳೇ, ಮಹೇಶ್ ಬಾತೆ ಅಭಿಮಾನ ಬಳಗವೇ, ಹಾಗೆ ಕರೋಶಿ ಗ್ರಾಮಪುರದ ಎಲ್ಲ ಗುರು ಹಿರಿಯರಿಗೆ ಶರಣಾರ್ಥಿಗಳು. ಹೇಳಿದ್ರಿ ಅಂತಂದಾಗ ನಮ್ಮ ಆತ್ಮೀಯರು ಹೇಳ್ತಾರೆ, ಅಜ್ಜೋರು ನಿಮ್ಮ ಮಾತು ಕೇಳಿದ ಯಾರು ಹೇಳೋದಿಲ್ರಿ ಅಂತ ಹೇಳಿ. ಅದು ನಿಮ್ಮೆಲ್ಲರ ಅಭಿಮಾನ. ನಿನ್ನೆ ಸಾಯಂಕಾಲ ಸೊಲ್ಲಾಪುರದ ಪಟ್ಟಣದೊಳಗೆ ನಾನು ನಮ್ಮ ಗುರುದೇವರ ಪುಣ್ಯಾರಾಧನೆ ಮಹೋತ್ಸವದೊಳಗಿದ್ದೆ, ಮಹಾರಾಷ್ಟ್ರದ ವೈರಾಗಿ ಸೊಲ್ಲಾಪುರದಲ್ಲಿ. ಮಹೇಶ್ ಅನ್ನೋದೊಂದು ಫೋನ್ ಬಂತು, ಅಜ್ಜವರ ಅಳಿಯರ ಬಳಗ ಕೂಡಿ ಒಂದು ಸಣ್ಣ ಹುಟ್ಟುಹಬ್ಬವನ್ನು PKPS ಒಳಗೆ ಮಾಡಕತ್ತಾರ, 11 ಗಂಟೆಗೆ ನೀವು ಅಲ್ಲಿ ಬರಬೇಕು ಅಂತ. ನಾನು ಫೋನ್ದೊಳಗೆ ಹೇಳ್ಬೋದಾಗಿತ್ತು, ಮಹೇಶನ ನಿಮ್ಮ ಊರಿಂದ ಕರೆಕ್ಟ್ 400 ಕಿಲೋಮೀಟರ್ ದೂರದೇ, ಸೊ ಬರ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಫೋನ್ದಾಗ ಹೇಳ್ಬೋದಾಗಿತ್ತು. ಆದರೆ ಒಂದು ಏನು ಅಂತಂದರೆ ಅಳಿಯರ ಬಳಗ ಅಂತ ಅಷ್ಟೇ ತಿಳ್ಕೊಂಡಿದ್ವಿ. ಆಮೇಲೆ ಬಿಡಬೇಕಲ್ಲ, ಬಾಲಂಗುಚ್ಚದ ನಮ್ಮದು ಋತುಬೆನ್ನು ಹತ್ತಿದ ವಿನಾಯಕ ಮಲ್ಲು ಒಟ್ಟಿನ ಮ್ಯಾಲ ಅಲ್ಲಿಂದ ಈ ಸದ್ಯ ಇಲ್ಲಿಗೆ ಬರೋ ತನಕ ಒಂದು 100 ಫೋನಲ್ಲಿ ಬಂದಿರ್ಬೇಕು. ನೀವು ಬರೋ ತನಕ ಕಾರ್ಯಕ್ರಮ ಶುರು ಮಾಡೋದಿಲ್ಲ. ದುರ್ದೈವ ಯಾದಗುಡ ಒಳಗೆ ಗಾಡಿ ಕಾರ್ಯಕ್ರಮ ಕರ್ಕೊಂಡು ಬಂದರು. ಹೇಳುವ ತಾತ್ಪರ್ಯ ಇಷ್ಟೇ. ಬಹುತೇಕ ನಾನು ಈ ಭಾಗದಲ್ಲಿ ಅಂದರೆ ನಮ್ಮ ಹುಕ್ಕೇರಿ ಶ್ರೀಮಠಕ್ಕೆ ಬಂದ ನಂತರ, ಉತ್ತರಾಧಿಕಾರಿಯಾಗಿ ಬಂದ ನಂತರ ಬಹುತೇಕ ನಮ್ಮ ಪರಿಚಯ ಎಲ್ಲೂ ಇರಲಿಲ್ಲ. ಯಾಕೆಂತಂದರೆ ಇವತ್ತು ವಿಶೇಷ ಏನು ಅಂತಂದರೆ, ಇವತ್ತು ಮೊಟ್ಟ ಮೊದಲ ಬಾರಿ ನಾನು ಅಜಯ್ ಅವರನ್ನು ನೋಡ್ತಾ ಇದ್ದೇನೆ. ಅವರ ಇಡೀ ಕೋಟಿಗೆ ಮಠ ಕುಟುಂಬ, ಅವರಿಗೆ ಆರಾಧ್ಯ ದೈವರಾಗಿರ್ತಕ್ಕಂಥ ಮುರುಗೋಡದ ಮಹಾಂತಪ್ಪಗಳು. ಇವತ್ತು ನೆನಪಿರಲಿ,
ಮಹೇಶಣ್ಣವರ ಹುಟ್ಟುಹಬ್ಬನೂ ಇವತ್ತದ. ಮುರುಗೋಡದ ಮಹಾಂತ ಶಿವಲಿಂಗ ಅಜ್ಜನವರ ಜಯಂತಿ ಕೂಡ ಇವತ್ತದ. ಆ ಮಠದೊಳಗೆ ನಾನು 9 ವರ್ಷ ಅಧ್ಯಯನ ಮಾಡಿದೆ. ನನಗೆ ಮಹಾಂತೇಶನವ್ರು ಚೆನ್ನಾಗಿ ಗೊತ್ತು, ಜಗದೀಶನವ್ರು ಚೆನ್ನಾಗಿ ಗೊತ್ತು, ಅವರ ಚೆನ್ನಾಗಿ ಗೊತ್ತು. ಯಾಕಂತಂದರೆ ಅಜ್ಜವ್ರ ಸೇವಾ ನಾವು ಮಾಡ್ತಿದ್ವಿ. ಆಮೇಲೆ ಇವತ್ತಿನ ಮುರುಗೋಡದ ಮಠದ ಅಜ್ಜವರಾಗಿರ್ತಕ್ಕಂಥ ನಮ್ಮ ವಿದ್ಯಾಗುರುಗಳು ನೀಲಕಂಠ ಅಜ್ಜವರು, ಅವ್ರಿಗೆ ಆರೋಗ್ಯದೊಳಗೆ ಒಂಚೂರು ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಅವ್ರ ವಾಸ್ತವ್ಯ ಎಲ್ಲಿ ಅಂತಂದ್ರೆ ಈ ಚಿಕ್ಕೋಡಿ ಒಳಗಡೆ. ಅವ್ರ ಗೆಸ್ಟ್ ಹೌಸ್ ಒಳಗೆ ಬಂದು ಸುಮಾರು ತಿಂಗಳ ಗಂಟಲೆ ನಾವೆಲ್ಲ ಇಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಅಂದಿನಿಂದ ಇಂದಿನವರು ಕೂಡ ಯಾವುದಾದ್ರೂ ಒಂದು ಕುಟುಂಬ ಮಾಡ್ತಾ ಇದ್ರು. ಕೌಟಿ ಮಠ ಕುಟುಂಬ, ಆ ಕುಟುಂಬದಿಂದ ಪ್ರೇರಣೆಯಾಗಿ ಹೇಳಿದ್ರು ಅವ್ರ ಹಿರಿಯರಾಗಿರ್ತಕ್ಕಂಥ ಅಜ್ಜವರು ದಿವಂಗತ ಮಲ್ಲಿಕಾರ್ಜುನ ಬಗ್ಗೆ ಹೇಳಿದ್ರು. ಮಹೇಶನವರು ಅವರ ವ್ಯಕ್ತಿತ್ವನು ಹಾಗೆ ಇತ್ತು. ಅವರ ಗರಡಿಯಲ್ಲಿ ಪಳಗಿ ಈ ಭಾಗದೊಳಗ ಬಹುಮುಖಿಯಾಗಿ ಬೆಳೆದುಕೊಂಡಿರ್ತಕ್ಕಂಥ ಅಪರೂಪದ ವ್ಯಕ್ತಿ ಅಂತಂದ್ರೆ ಮಹೇಶಣ್ಣ ಭಾತೆ. ಯಾಕೆ ಈ ಮಾತನ್ನು ಅಭಿಮಾನದಿಂದ ಹೇಳ್ಕೊಳ್ಬೇಕು ಅಂತಂದ್ರೆ ಅವರ ಭಾವದ ದೃಷ್ಟಿಕೋನದೊಳಗ ಅವರ ಇಡೀ ಜೀವಮಾನ ಅಂದ್ರೆ 60 ಅಂದ್ರೆ ಒಂದು 20 ವರ್ಷ ಮೈನಸ್ ಮಾಡೋಣ, 20 ಇಯರ್ಸ್ ಅಬೋ ನಂತರ ಅವರು ರಾಜಕೀಯ ಫೀಲ್ಡಿಗೆ ಬಂದವರು. ಅಂದ್ರೆ ಸುದೀರ್ಘ 40 ವರ್ಷದ ಬದುಕಿನೊಳಗ ನಮ್ಮ ತತ್ವ ಏನದೆ, ಇಂಚಗಿರಿ ಅಧ್ಯಾತ್ಮ ಪೀಠದ ತತ್ವ ಜಾತಿ ಮತ ಪಂಥ ಕುಲ ಗೋತ್ರ ಸೂತ್ರ ಭೇದ ಭಾವ ಬಡವ ಬಲ್ಲಿದ ಎಂಬತಕ್ಕಂಥ ಯಾವುದನ್ನೂ ಲಕ್ಷಿಸದೆ ನೊಂದು ಬೆಂದವರ ಬದುಕಿಗೆ ಬೆಳಕಾಗ್ತಕ್ಕಂಥ ಒಂದು ಅಪರೂಪದ ತತ್ವದ ಸಿದ್ಧಾಂತವನ್ನ ಬಸವಣ್ಣನ ಕಾಯಕವೇ ಕೈಲಾಸ ಎಂಬ ತತ್ವದ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಈ ಮಡ್ಡಿ ಭಾಗದೊಳಗ ಈ ಮಡ್ಡಿಯನ್ನೇ ಉಡ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಅಪರೂಪದ ವ್ಯಕ್ತಿ ಅಂತಂದ್ರೆ ಮಹೇಶಣ್ಣ ಭಾತಿಯವರನ್ನು ನಾವು ಅಭಿಮಾನಗಾರಿದ್ದೇವೆ. ನೋಡ್ರಿ, ಅವರ ಅಭಿಮಾನದ ಬಳಗದೊಳಗೆ ಅವರಿಗೆ ಶುಭಾಶಯ ಕೋರ್ಲಿಕ್ಕೆ ಕೇವಲ ಸಮಾಜ ಒಂದೇ ಬರಲಿಲ್ಲ, ಒಂದು ಸಮುದಾಯಕ್ಕೆ ಸೀಮಿತವಾಗಿ ನಿಂತುಕೊಳ್ಳಿಲ್ಲ. ನಾವು ಬಹಳಷ್ಟು ಫ್ಲೆಕ್ಸ್ಗಳನ್ನು ನೋಡ್ತಿರ್ತೀವಿ, ರಾಜಕಾರಣದ ಮುಖಂಡರದು, ಬೇರೆ ಬೇರೆ ವ್ಯಕ್ತಿಗಳದು, ಲಿಂಗಾಯತ ಸಮಾಜದ ಮುಖಂಡರು, ದಲಿತ ಸಮಾಜದ ಮುಖಂಡರು, ಗಾಣಿಗ ಸಮಾಜದ ಮುಖಂಡರು, ಒಟ್ಟಿನ ಮೇಲೆ ಅವರವರ ಸಮುದಾಯದ ಮುಖಂಡರ ಹುಟ್ಟುಹಬ್ಬ ಅಂತೇಳಿ ಫ್ಲೆಕ್ಸ್ಗಳು ನೋಡ್ತೀವಿ. ಆದರೆ ಇವತ್ತು ಜಾತಿಯನ್ನ ಮೀರಿ ಧರ್ಮಾಂಧತೆಯನ್ನ ಮೀರಿರ್ತಕ್ಕಂಥ ಅಪರೂಪದ ವ್ಯಕ್ತಿ ಅಂದ್ರೆ ಮಹೇಶಣ್ಣ ಭಾತೆ. ಅದಕ್ಕೆ ಸಾಕ್ಷಿ ನಮ್ಮ ಈ ಭಾಗದ ಈ ಊರಿನ ಮುಸ್ಲಿಂ ಸಮಾಜದ ಮುಖಂಡರೇ ಸಾಕ್ಷಿ ಆಗ್ತಾರೆ. ಅವರು ಪ್ರೇಮದಿಂದ ಹೇಳಬೇಕಾದ್ರೆ ನುಡಿಗಳನ್ನು ಕೇಳಬೇಕಾಗಿತ್ತು. ಅವ್ರು ಹೇಳ್ತಾ ಒಂದು ಅದ್ಭುತ ಮಾತನ್ನು ಮಹೇಶಣ್ಣವ್ರ ಬಗ್ಗೆ ಹೇಳಿದರು. ಕರೋಶಿ ಎಂಬ ಪಟ್ಟಣವನ್ನ ಅಥವಾ ಕರೋಶಿ ಎಂಬ ಗ್ರಾಮವನ್ನ ಬಹುತೇಕ ಚಿಕ್ಕೋಡಿ ಜಿಲ್ಲಾ, ಬೆಳಗಾವಿ ಜಿಲ್ಲಾ ಈ ಭಾಗದ ಸುತ್ತಮುತ್ತಲ ಯಾವುದೇ ಜಿಲ್ಲೆಗೆ ಕರೋಶಿ ಅಂತ ಹೇಳಿ ಊರು ಬಂತು ಅಂತಂದ್ರೆ ಗಟ್ಟಿ ಬಸ್. ಕಾರ್ಯಕ್ರಮದಲ್ಲಿ ರವಿ ಹಿರೇಕೋಡಿ, ಬಸವರಾಜ ಡೋನವಾಡೆ, ಎನ್ಎಸ್ ವಂಟಮೊತ್ತೆ, ಪೃಥ್ವಿರಾಜ ಜಾಧವ್, ಕಲ್ಲಪ್ಪ ಕುರುಬರ್, ಸಾಗರ್ ಬಿಸ್ಕೊಪ್ಪ, ಗ್ರಾಮ ಹಾಲಿ ಕರೋಶಿ ಪಂಚಾಕ್ಷರಿ ಹಳಿಜೋಳೆ ಉಪಾಧ್ಯಕ್ಷ ಕಲ್ಪನಾ ಪವಾರ್, ರಾಯಗೌಡ ಕೆಳಗಿನವನಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಚಿಕ್ಕೋಡಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.